26 ವರ್ಷ ನಂತರ ನಾನು ಬರಾಕತ್ತೀನಿ ವಾಕರ್ಸ್ದಾಗ. ನಮ್ಮ ಹಳೆ ಹಿರಿಯರು ಕೂಡ ಇಲ್ಲಿ 50 ವರ್ಷಕ್ಕಿಂತ ಹೆಚ್ಚಿನ ವಾಕಿಂಗ್ ಮಾಡೋರು ಅದಾರ. ಆಮೇಲೆ 40ಲಿಂದ 50 ವರ್ಷ, ಸುಮಾರು 50 ವರ್ಷದಿಂದ ನಮ್ದೊಂದು ಬನ್ನಿ ಮಹಾಕಾಳಿ ಗುಡಿ, ತುಳಜಾಭವಾನಿ ಗುಡಿ ಇತ್ರಿ ಒಳಗೆ. ಆ ಗುಡಿಯನ್ನು ನೆಲ ಸಮ ಮಾಡಿಬಿಟ್ಟಾರ ರಾತ್ರೋರಾತ್ 24 ತಾಸ್ದಾಗ. ಅದು ಗುಡಿ ಏನಿಲ್ಲ, ಅದು ಗುಡಿ ಹೋದ್ರೆ ಗೊತ್ತೂ ಆಗಂಗಿಲ್ಲ ಗುಡಿ ಎಲ್ಲಿತ್ತು ಅಂತೇಳಿ. ಸ್ವಾಮಿ ವಿವೇಕಾನಂದ ಒಂದು ಮೂರ್ತಿ ಇತ್ತು ನಮ್ದು. ನಾವು ಸ್ವಾಮಿ ವಿವೇಕಾನಂದ ದಿನಾಚರಣೆ ದಿವಸ ಆಗಿರಲಿ, ಬೇರೆ ಒಂದು ಚಟುವಟಿಕೆ ಯಾವುದೋ ಒಂದು ಹಬ್ಬ ಬಂದಾಗ, ಹುಣ್ಣಿಮೆ ಬಂದಾಗ ನಾವು ಹಿಂದುತ್ವ ಪರವಾಗಿ ನಾವೆಲ್ಲ ಗುಡಿಯನ್ನು ಪೂಜೆ ಮಾಡ್ತಿದ್ವಲ್ಲ, ಆ ಪೂಜೆ ಗುಡಿ ಸಹಿತ, ಆಮೇಲೆ ನಮ್ದು ಬನ್ನಿ ಮಹಾಕಾಳಿ ಗುಡಿ, ಆಮೇಲೆ ವಿವೇಕಾನಂದ ಮೂರ್ತಿ ಕೂಡ ಇವ್ರೇನ ನೆಲ ಸಮ ಮಾಡಿಬಿಟ್ಟಾರ್ರಿ. ರೈಲ್ವೆ ಆಫೀಸರ್ ಮಾಡ್ಯಾರ್ರಿ, ರೈಲ್ವೆ ಅಧಿಕಾರಿಗಳು ಮಾಡ್ಯಾರ. ಮಾಡ್ಕೊಂಡ ತಮ್ಮ ಸಲಗ ಮನಿ ಮುಂದೆ ಅದು ಗಾರ್ಡನ್ ಅಗಲ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಾರ, ಗಾರ್ಡನ್ ಸಲಗ ಅಂತೇಳಿ ಅವರು ಪ್ರವೇಶ ಮಾಡ್ಕೊಂಡಾರ. ಆ ಮೂರ್ತಿ ಎಲ್ಲಿಟ್ಟಾರೋ ಏನಿಟ್ಟಾರೋ ಇನ್ನೂವರೆಗೂ ನಮ್ಗೆ ಹೇಳಿಲ್ಲ. ಆಮೇಲೆ ನಮ್ಮ ದೇವಿ ಮೂರ್ತಿ ಎಲ್ಲೈತೆ ಅದು ಗೊತ್ತಿಲ್ಲ. ಅದು ಗಿಡ ಸಮೇತ ನಮ್ದೇನ ಅಲ್ಲಿ ಗುಡಿ ಎಲ್ಲ ಗುಡಿದೇನ ಇದಿತ್ತಲ್ಲ, ಪೂರಾ ಗುಡಿನ ಡೆಮೊಲಿಷ್ ಮಾಡ್ಬಿಟ್ರಿ ಇವ್ರು. ನಮ್ಗೇನಿಲ್ರಿ, ಗುಡಿ ಹೆಂಗಿತ್ತ ಹಂಗ ಕಟ್ಟುವಂತ ವ್ಯವಸ್ಥೆ ಆಗ್ಬೇಕ್ರಿ. ಅವ್ರು ಬೈರಂಗ್ ಎಲ್ಲರ ಮುಂದೆ ನಮ್ ಪೂರಾ ಗಲ್ಫ್ ಗ್ರೌಂಡ್ ಅಷ್ಟ ಅಲ್ಲ, ಪೂರಾ ಇಡೀ ಎಲ್ಲರ ಮುಂದೆ ನಮ್ಗೆ ಕ್ಷಮಾಪಣೆ ಕೇಳಿ ನಮ್ಗೆ ಹೆಂಗ್ ಗುಡಿ ಹೆಂಗಿತ್ತ ಹಂಗ ನಮ್ಗೆ ಕಟ್ ಕೊಡ್ಬೇಕ. ಇಲ್ಲಾಂದ್ರೆ ಶನಿವಾರ ದಿವಸ ನಾವು ದೊಡ್ಡ ಉಗ್ರ ಹೋರಾಟ ಅಂತ ವ್ಯವಸ್ಥೆ ಮಾಡಾಕ. ನಮ್ಮನ್ನ ಒಬ್ರು ಮಿತ್ರರು ಇವತ್ತು, ನಾನು ಮೊದಲೆಲ್ಲ ಇಲ್ಲೇ ವಾಕಿಂಗ್ ಬರೋದು, ಸಡನ್ ಫೋನ್ ಮಾಡಿ ಹಿಂಗೆ ಎಲ್ಲ ದೇವಸ್ಥಾನ ಬಿಡಿಸ್ತಾರೆ, ಒಂದು ಮೂರ್ತಿನೂ ಬಿಡಿಸ್ತಾರೆ ಅಂದ್ಕೊಳ್ಳಿ ಹಾಗೆ ಬಿಟ್ಟು ಬಂದೇನೆ. ದ ರೀಸನ್, ಯಾವಾಗ ಹಿಂದುತ್ವ ಸನಾತನ ಸಂಸ್ಥೆ ಎಲ್ಲ ಮೋದಿಯವರು ಬೆಳೆಸ್ತಾ ಇರ್ಬೇಕಾದ್ರೆ, ಇದು ಒಂದು ಸಂಸ್ಥೆ, ರೈಲ್ವೆ ಕೇಂದ್ರ ಸರ್ಕಾರದ ಅಧೀನ ಇರೋ ಒಂದು ಸಂಸ್ಥೆ. ಅಲ್ಲಿ ಅವರಿಗೆ ಆಟಾಡಲಿಕ್ಕೆ ಗೋಲ್ಫ್ ಗ್ರೌಂಡ್ ಕೊಟ್ಟಿರೋದು. ಆ ಗೋಲ್ಫ್ ಗ್ರೌಂಡ್ ಕೊಟ್ಟಿರೋದು ಯಾಕೆ? ಆಟಾಡ್ಲಿಕ್ಕೆ ಅಷ್ಟೇ. ಇವರು ಇದನ್ನ ದುರ್ಬಳಕೆ ಮಾಡಿಕೊಂಡು ಅಲ್ಲಿ ತಮ್ಮ ಆಫೀಸರ್ಸ್ ಕ್ವಾರ್ಟರ್ಸ್ ಕಟ್ಕೊಂಡ್ರ. ನಾವೇನದ್ರ ಬಗ್ಗೆ ತಕರಾರು ತೆಗಿಲ್ಲ. ಅದ್ರ ನಂತರ ನಮಗೆ ಆಟಾಡಲಿಕ್ಕೆ ಅಥವಾ ವಾಕಿಂಗ್ ಮಾಡಲಿಕ್ಕೆ 2 ಟೈಮ್ ಇಲ್ಲ, 1 ತಾಸು ಅಂತೇಳಿ ಅದಕ್ಕೂ ಒಂದೇ. ಬಟ್ ಇದೇನು ಮಾಡಿದಾರಲ್ಲ, ಯಾರು ಮಾಡಿದಾರೆ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಅದು ಮಾಡಿದ ಯಥಾಸ್ಥಿತಿಯಲ್ಲಿ ಇರಬೇಕು, ನಂಬರ್ 1. ಆಮೇಲೆ ನಾವು ಏನು ಶನಿವಾರ ಹೋರಾಟ ಮಾಡ್ತಾ ಇದೀವಲ್ಲ, ಆ ಉಗ್ರ ಹೋರಾಟದಲ್ಲಿ ಯಾರು ಅದನ್ನ ಒಡೆದಾಕ್ಯಾರಲ್ಲ, ದಟ್ ಶಿ ಶುಡ್ ಬಿ ಸಸ್ಪೆಂಡೆಡ್. ನಮ್ದು ಒಂದು ಮೂಲ ಆಗ್ರಹ. ಅವ್ರು ಯಾರೇ ಇರಲಿ, ಯಾವ ಧರ್ಮ ಏನೂ ಕೇಳ್ತಾ ಇಲ್ಲ, ಅವ್ರು ಯಾರ ಆರ್ಡರ್ ಮೇಲೆ ಮಾಡಿದಾರೆ ನಮ್ಗೆ ಬೇಕಾಗಿದೆ. ಸೊ ಇದು ಅವರಿಗೆ ಕೇಳಿ ಅಂತೇಳಿ ನಾನು ಹೇಳಿದ್ದು. ಈ ರೀತಿ ಯಾವುದೇ ದಬ್ಬಾಳಿಕೆ ನಡೆಯುವುದಿಲ್ಲ. ಈಗ ಹೊಸ ಸರ್ಕಾರ ಇದ್ದಾಗ ಇವರೇನೋ ಹಳೆಯ ಅಥವಾ ಕರ್ನಾಟಕ ಸರ್ಕಾರದ ಒಂದು ಮಾತು ಕೇಳಿ ಮಾಡಿರ್ಬೋದು. ಅಲ್ಲಿ ಬಿಜೆಪಿ ಮೇಲಿದೆ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ. ಈಗ ನಾವು ಈ ರಾಜಕೀಯ ಆಟ ಬೇಡಾಗಿದೆ ನಮಗೆ ಈ ಏನಿದೆಯಲ್ಲ, ಅಲ್ಲಿ ಒಳಗಡೆ ತುಳಜಾಭವಾನಿ ಅದು ದೇವಸ್ಥಾನ ಯಥಾಸ್ಥಿತಿ ಬೇಕು, ಬನ್ನಿ ಮಕ್ಕಳಿ. 2ನೇದು ಒಂದು ವಿವೇಕಾನಂದ ಮೂರ್ತಿ. ಇವೆರಡೂ ಅವರು ಆಗೋದಿಲ್ಲ ಅಂದರೆ ಯಾಕೆ ಆಗೋದಿಲ್ಲ ನಮಗೆ ವಿವರಣೆ ಬೇಕು. ಅದನ್ನ ಸಹಕರಣ ಇಲ್ಲ ಅಂದರೆ ಹೋರಾಟ ಮಾಡಿ ಅಧಿಕಾರಿ ಯಾರು ತಪ್ಪು ಮಾಡಿರ್ತಾನ ಅವ್ರಿಗೆ ಮುಂದೆ ಏನೋ ತೀರ್ಮಾನ ಮಾಡಬೇಕು. ನಮ್ಮ ಪ್ರಕಾರ ಅವ್ರ ಕ್ಷಮಾಪಣೆ ಕೇಳಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.